ಇವತ್ತು ನಾನು ನನ್ನ ದಿನಚರಿ ವಿಡಿಯೋವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಪುತ್ತೂರಲ್ಲಿ ನಡೀತಾ ಇರುವಂತಹ ಕಂಬಳಕ್ಕೆ ಕೂಡ ಹೋಗ್ತಾ ಇದ್ದೇನೆ. ಒಳ್ಳೊಳ್ಳೆ ವಿಚಾರಗಳು ಇರುವ ಕಾರಣ ಇವತ್ತೊಂದು ದಿನಚರಿ ವಿಡಿಯೋ ಮಾಡುವ ಅಂತ ಅನ್ನಿಸಿತು. ಅಪ್ಪ ನನ್ನನ್ನು ಪೇಟೆಗೆ ಬಿಟ್ಟು ಮನೆಗೆ ಹೋದ್ರು. ನನಗೆ ಎರಡೆರಡು ಬಸ್ಸಲ್ಲಿ ಪ್ರಯಾಣ ಮಾಡ್ಲಿಕ್ಕಿದ್ದ ಕಾರಣ ನಾನು ಸ್ವಲ್ಪ ಬೇಗವೇ ಹೊರಟಿದ್ದೆ. ಇವತ್ತು ಇದ್ದದ್ದು ನನ್ನ ಆಪ್ತ ಗೆಳತಿಯೊಬ್ಬಳ ನಿಶ್ಚಿತಾರ್ಥ ಕಾರ್ಯಕ್ರಮ. MSCಯಲ್ಲಿ 2 ವರ್ಷ ಕೂಡ ನಾವು ತುಂಬ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಹಾಗಾಗಿ ಅವಳು ಬರಲೇಬೇಕು ಅಂತ ಒತ್ತಾಯ ಮಾಡಿದ ಕಾರಣ ನಾನು ಹೊರಡುವ ಆಲೋಚನೆ ಮಾಡಿದ್ದು. ಪುತ್ತೂರು ಕಂಬಳಕ್ಕೆ ಕೂಡ ಒಂದೇ ದಿವಸ ಹೋಗ್ಲಿಕ್ಕಿದ್ದ ಕಾರಣ ನಿಶ್ಚಿತಾರ್ಥಕ್ಕೆ ಒಂದು ಅರ್ಧ ಗಂಟೆ ಹೋಗಿ ಬರುವ ಅಂತ ಆಲೋಚನೆ ಮಾಡಿಯೇ ನಾನು ಮನೆಯಿಂದ ಹೊರಟಿದ್ದೆ. ನಾನು ಹೋಗಿ ಅವರಿಗೆ ಶುಭಾಶಯ ತಿಳಿಸಿ ಬರುದೇ ಅಂತ ಆಲೋಚನೆ ಮಾಡಿದ್ದೆ. ಆದರೆ ತುಂಬ ಸಮಯಗಳ ಬಳಿಕ ನನ್ನ ಸ್ನೇಹಿತೆಯರೆಲ್ಲ ಸಿಕ್ಕಿದ ಕಾರಣ ಅವರ ಜೊತೆ ಮಾತನಾಡಿಕೊಂಡು ಸಮಯ ಹೋದದ್ದೇ ಗೊತ್ತಾಗಿರಲಿಲ್ಲ. ನಾನು ಹೊರಡುವ ಸಮಯ ಬಂದಾಗ ನನ್ನ ಫ್ರೆಂಡ್ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಹೋಗು ಅಂತ ಒತ್ತಾಯ ಮಾಡಿದ್ಲು. ಆದರೆ ಪುತ್ತೂರಲ್ಲಿ ನನ್ನ ಕಸಿನ್ ಕೂಡ ಕಾಯ್ತಾ ಇರ್ತಾನೆ, ಇನ್ನೂ ತಡವಾದರೆ ಆಗ್ಲಿಕ್ಕಿಲ್ಲ ಅಂತ ನಾನು ಅಲ್ಲಿಂದ ಹೊರಟೆ. ಇವತ್ತು ಕಾರ್ಯಕ್ರಮ ಇದ್ದದ್ದು ಬಂಟ್ವಾಳದಿಂದ ಪುತ್ತೂರಿಗೆ 2 ಬಸ್ಸಲ್ಲಿ ಬರುವಾಗ ಮಧ್ಯಾಹ್ನ ಆಗಿತ್ತು. ನನ್ನ ಕಸಿನ್ ಕೂಡ ಕಾಯ್ತಾ ಇದ್ದ. ನನ್ನ ಕಸಿನ್ ಈಗ ಪರೀಕ್ಷೆ ಮುಗಿಸಿ ರಜೆ ಅಂತ ಹೇಳಿ ಅಜ್ಜಿ ಮನೆಗೆ ಹೋಗಿ ಬರುವಾಗ ಕಂಬಳಕ್ಕೆ ಹೋಗ್ತೇನೆ ಅಂತ ಹೇಳಿದ. ಹಾಗೆ ನಾನು ಕೂಡ ಬರ್ತೇನೆ ಅಂತ ಹೇಳಿ ನಾನು ಅವನ ಜೊತೆಗೆ ಜಾಯ್ನ್ ಆದ್ದು. 10 ನಿಮಿಷದ ಅಂತರದಲ್ಲಿ ನಡಿಬೇಕಿದ್ದಂತಹ ಕಂಬಳ 20-25 ನಿಮಿಷದವರೆಗೂ ಕೂಡ ಹೋಗ್ತಾ ಇತ್ತು. ಅದಲ್ಲದೆ ಇಲ್ಲಿ ಬಂದವರೆಲ್ಲ ತಿಂದ ಕಸವನ್ನು ಹಾಗೇ ಎಸೆದು ಹೋಗುವ ಕಾರಣ ಕಸ ಹೆಕ್ಕುದ್ರಲ್ಲೇ ಸ್ವಲ್ಪ ಸಮಯ ವ್ಯರ್ಥ ಆಯಿತು ಅಂತ ಹೇಳ್ಬೋದು. ನನಗೆ ನೆನಪಿರುವ ಹಾಗೆ ನಾನು ತುಂಬ ಸಣ್ಣ ಇರುವಾಗ ಕಂಬಳ ನೋಡಲಿಕ್ಕೆ ಹೋದದ್ದು. ಅದಾದ ನಂತರ ಇವತ್ತೇ ಹೋಗುದು. ನನಗೆ ಅಂತೂ ತುಂಬ ಖುಷಿ ಆಯ್ತು. ಇವತ್ತು ಒಳ್ಳೆ ಬಿಸಿಲಿತ್ತು, ಜೊತೆಗೆ ಮೋಡ ಕೂಡ ತುಂಬ ಚಂದ ಕಾಣ್ತಾ ಇತ್ತು. ನನ್ನ ಕಸಿನ್ ಕೂಡ ಅಜ್ಜಿ ಮನೆಯಿಂದ ಊಟ ಮಾಡದೆ ಹೊರಟದ್ದಂತೆ. ಹಾಗೆ ನಮ್ಮ ಪುತ್ತೂರಿನ ಸುಪ್ರಸಿದ್ಧ ಹರಿಪ್ರಸಾದ್ ಹೋಟೆಲಲ್ಲಿ ಒಂದೊಳ್ಳೆ ಮಸಾಲೆ ದೋಸೆ ತಿಂದು ಬರುವ ಅಂತ ಅವನನ್ನು ಅಲ್ಲಿಗೆ ಕರ್ಕೊಂಡು ಹೋದೆ. ಎಷ್ಟೇ ಹೊಸ ಹೊಸ ತಿಂಡಿಗಳ ಆವಿಷ್ಕಾರ ಆದರೂ ಕೂಡ ಉಂಟಲ್ವಾ, ಮಸಾಲೆ ದೋಸೆ ಮಾತ್ರ ಫಾರ್ ಎವರ್ ಫೇವ್ರೇಟ್ ಅಂತ ಹೇಳ್ಬೋದು. ಪ್ರತಿ ಸಲ
ಪುತ್ತೂರಿನ ಹರಿಪ್ರಸಾದ್ ಹೋಟೆಲಿಗೆ ಬಂದರೆ ಉಂಟಲ್ವಾ, ನಾವು ಗಡ್ಬಡ್ ತಿನ್ನೋದು. ಆದರೆ ಈ ಸಲ ಎಂತಾದರೂ ಹೊಸತ್ತು ಟ್ರೈ ಮಾಡುವ ಅಂತ ಅನಿಸಿತು ನಮಗೆ. ಹಾಗೆ ಚಾಕ್ಲೇಟ್ ಡ್ಯಾಡ್ ಆರ್ಡರ್ ಮಾಡಿದ್ದೇವೆ. ಹೆಸರು ಸಹ ಕೇಳಲಿಲ್ಲ, ನೋಡಿದ್ದು ಕೂಡ ಇಲ್ಲ ಅದನ್ನು ಇಷ್ಟರ ತನಕ. ನೋಡುವ ಹೇಗೆ ಬರ್ತದೆ ಅಂತ. ನನ್ನ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬ ಆಡಂಬರವಾಗಿ ಉಂಟು. ಚಾಕ್ಲೇಟ್ ಡ್ಯಾಡ್ ಅಂತ ಹೆಸರು ಕೇಳುವಾಗಲೇ ಆಸೆ ಆಗ್ತದೆ, ಬರುವಾಗ ಮಾತ್ರ ಎಂತ ಇರುವುದಿಲ್ಲ ಅಂತ ಮೊದಲೇ ಗೊತ್ತುಂಟು. ಆದರೂ ಕೂಡ ಎಕ್ಸ್ಪೆಕ್ಟೇಷನ್ ಇಡ್ತಾ ಇದ್ದೇನೆ, ನೋಡುವ ಯಾವ ರೀತಿ ಬರ್ತದೆ ಅಂತ. ನನಗೆ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಇಷ್ಟ ಇರೋದ್ರಿಂದ ಈ ಚಾಕ್ಲೇಟ್ ಡ್ಯಾಡ್ ಇಷ್ಟ ಆಯಿತು. ಆದರೆ ಗಡ್ಬಡನ್ನಂತೂ ಮೀರಿಸ್ಲಿಕ್ಕಾಗಲಿಲ್ಲ ಇದರ ಕೈಯಿಂದ ಅಂತ ಹೇಳ್ಬೋದು. ಅಂತೂ ಇಂತೂ ಎಲ್ಲ ಮುಗಿಸಿಕೊಂಡು ಮನೆಗೆ ಬರುವಾಗ ಸಂಜೆ ಆಗಿತ್ತು. ಇಂತಹ ಮತ್ತಷ್ಟು ವಿಡಿಯೋಗಳು ಬೇಕು ಅಂತ ಹೇಳಿ ಆದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.